WTC ಫೈನಲ್ 2023ರಿಂದ 25 ಆಸ್ಟ್ರೇಲಿಯಾ ಬಗ್ಗು ಬಡಿದ ದಕ್ಷಿಣ ಆಫ್ರಿಕಾ. ಹರಿಣಗಳ 27 ವರ್ಷಗಳ ಐಸಿಸಿ ಟ್ರೋಫಿ ಕನಸು ಕೊನೆಗೂ ನನಸು. ಐಡನ್ ಮ್ಯಾಕ್ರಮ್ ಮತ್ತು ಟೆಂಬಾ ಬೌಮಾ ಅವರ ವಿರೋಚಿತ ಹೋರಾಟದ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡವು ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025ರ ಫೈನಲ್ನಲ್ಲಿ ಗೆಲುವು ಸಾಧಿಸಿ 27 ವರ್ಷಗಳ ನಂತರ ಐಸಿಸಿ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಆಸ್ಟ್ರೇಲಿಯಾ ನೀಡಿದ್ದ 282 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಹರಿಣಪಡೆ ಮೂರನೇ ದಿನದ ಅಂತ್ಯಕ್ಕೆ 2 ವಿಕೆಟ್ಗಳ ನಷ್ಟಕ್ಕೆ 213 ರನ್ ಗಳಿಸಿತ್ತು. 4ನೇ ದಿನ ಬೌಮಾ ಪಡೆಗೆ ಗೆಲ್ಲಲು ಕೇವಲ 69 ರನ್ಗಳ ಅಗತ್ಯವಿತ್ತು. ಆ ಮೊತ್ತವನ್ನು 83.4 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ತಲುಪುವ ಮೂಲಕ ದಕ್ಷಿಣ ಆಫ್ರಿಕಾ 27 ವರ್ಷಗಳ ನಂತರ ಐಸಿಸಿ ಟ್ರೋಫಿ ತನ್ನದಾಗಿಸಿಕೊಂಡಿತು. 282 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ಮೂರನೇ ದಿನದಾಟದಂತ್ಯಕ್ಕೆ 56 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು 213 ರನ್ ಗಳಿಸಿತ್ತು. 4ನೇ ದಿನವೇ ದಕ್ಷಿಣ ಆಫ್ರಿಕಾ ಗೆಲುವಿನ ಪತಾಕೆ ಹಾರಿಸಲಿದೆ ಎನಿಸಿತ್ತು. ಚೇಸಿಂಗ್ ಆರಂಭಿಸಿದ ಕೆಲವೇ ನಿಮಿಷಗಳಲ್ಲಿ 3ನೇ ಓವರ್ನಲ್ಲೇ ರಯಾನ್ ರಿಕಲ್ಟನ್ 6 ವಿಕೆಟ್ ಕಳೆದುಕೊಂಡಿತು. ಆದರೆ 2ನೇ ವಿಕೆಟ್ ಜೊತೆಯಾಟದಲ್ಲಿ ಐಡೆನ್ ಮ್ಯಾಕ್ರಮ್ ಹಾಗೂ ವಿಯಾನ್ ಮುಲ್ಲರ್ 93 ಎಸೆತಗಳಲ್ಲಿ 61 ರನ್ಗಳ ಜೊತೆಯಾಟ ನಡೆಸಿ ಚೇತರಿಕೆ ನೀಡಿದರು. ಮುಲ್ಡರ್ 50 ಎಸೆತಗಳಲ್ಲಿ 5 ಬೌಂಡರಿಗಳ ಸಹಿತ 27 ರನ್ ಗಳಿಸಿ ಸ್ಟಾರ್ಕ್ಗೆ ವಿಕೆಟ್ ಒಪ್ಪಿಸಿದರು. ಮಾಕ್ರಮ್ ಬೌಮಾ 147 ರನ್ ಜೊತೆಯಾಟ. ಆದರೆ ಅಲ್ಲಿಂದ ಜೊತೆಗೂಡಿದ ಮಾಕ್ರಮ್ ಹಾಗೂ ನಾಯಕ ಬೌಮಾ ಆಸೀಸ್ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದರು. ಈ ಇಬ್ಬರು ಅನುಭವಿಗಳು 3ನೇ ವಿಕೆಟ್ ಜೊತೆಯಾಟದಲ್ಲಿ 147 ರನ್ ಸೇರಿಸಿದರು. 3ನೇ ದಿನ ಮಾಕ್ರಮ್ 159 ಎಸೆತಗಳಲ್ಲಿ 11 ಬೌಂಡರಿಗಳ ಸಹಿತ ಅಜೇಯ 102 ರನ್ ಗಳಿಸಿದರೆ, ನಾಯಕ ಟೆಂಬಾ ಬೌಮಾ 121 ಎಸೆತಗಳಲ್ಲಿ 5 ಬೌಂಡರಿಗಳ ಸಹಿತ ಅಜೇಯ 65 ರನ್ ಗಳಿಸಿ 4ನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದರು. ಆದರೆ 4ನೇ ದಿನ ಬೌಮಾ ತಮ್ಮ 3ನೇ ದಿನದ ಮೊತ್ತಕ್ಕೆ ಕೇವಲ 1 ರನ್ ಮಾತ್ರ ಸೇರಿಸಲು ಶಕ್ತರಾದರು. 66 ರನ್ ಗಳಿಸಿದ್ದ ಬೌಮಾರನ್ನು ಆಸೀಸ್ ನಾಯಕ ಪ್ಯಾಟ್ ಕಮಿನ್ಸ್ ದಿನದ 3ನೇ ಓವರ್ನಲ್ಲೇ ಪೆವಿಲಿಯನ್ ಗಟ್ಟಿದರು. 4ನೇ ಕ್ರಮಾಂಕದಲ್ಲಿ ಬಂದ ಟ್ರಿಸ್ಟನ್ ಸ್ಟಬ್ಸ್ 43 ಎಸೆತಗಳನ್ನಾಡಿ ಕೇವಲ 8 ರನ್ ಗಳಿಸಿ ಔಟ್ ಆದರು. ಮಾಕ್ರಮ್ ತಮ್ಮ 207 ಎಸೆತಗಳಲ್ಲಿ 14 ಬೌಂಡರಿಗಳ ನೆರವಿನೊಂದಿಗೆ 136 ರನ್ ಗಳಿಸಿ ಗೆಲುವಿಗೆ ಕೇವಲ 6 ರನ್ಗಳಿದ್ದಾಗ ಸಿಕ್ಸರ್ ಹೊಡೆಯುವ ಯತ್ನದಲ್ಲಿ ಜೋಶ್ ಹ್ಯಾಜಲ್ವುಡ್ಗೆ ವಿಕೆಟ್ ಒಪ್ಪಿಸಿದರು. ಡೇವಿಡ್ ಬೆಡ್ಡಿಂಗ್ ಹ್ಯಾಮ್ ಅಜೇಯ 21 ರನ್ ಹಾಗೂ ಕೈಲ್ ವರೇನ್ ಅಜೇಯ 4 ಗಳಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು. ಆಸ್ಟ್ರೇಲಿಯಾ ಪರ ಮಿಚೆಲ್ ಸ್ಟಾರ್ಕ್ 66ಕ್ಕೆ 3, ಪ್ಯಾಟ್ ಕಮಿನ್ಸ್ 59ಕ್ಕೆ 1 ಹಾಗೂ ಜೋಶ್ ಹ್ಯಾಜಲ್ವುಡ್ 58ಕ್ಕೆ 1 ವಿಕೆಟ್ ಪಡೆದರು. 27 ವರ್ಷಗಳ ನಂತರ ಪ್ರಶಸ್ತಿ ಗೆದ್ದ ದಕ್ಷಿಣ ಆಫ್ರಿಕಾ ಈ ಪಂದ್ಯವನ್ನು ಇಂಗ್ಲೆಂಡ್ನ ಲಾರ್ಡ್ಸ್ನಲ್ಲಿ ಆಡಲಾಯಿತು. ದಕ್ಷಿಣ ಆಫ್ರಿಕಾ 1998ರಲ್ಲಿ ಮೊದಲ ಬಾರಿಗೆ ಐಸಿಸಿ ಪ್ರಶಸ್ತಿಯನ್ನು ಗೆದ್ದಿತು. ಅದರ ನಂತರ ಅವರು ಐಸಿಸಿ ಟೂರ್ನಮೆಂಟ್ಗಳ ನಾಕೌಟ್ ಹಂತದಲ್ಲೇ ಹಲವು ಬಾರಿ ನಿರ್ಗಮಿಸಿದ್ದರು. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ, ಏಕದಿನ ವಿಶ್ವಕಪ್, T20 ವಿಶ್ವಕಪ್ನಂತಹ ಅನೇಕ ನಾಕೌಟ್ ಪಂದ್ಯಗಳನ್ನು ಸೋಲು ಕಂಡಿದ್ದರಿಂದ ದಕ್ಷಿಣ ಆಫ್ರಿಕಾಗೆ ಚೋಕರ್ಗಳ ಹಣೆಪಟ್ಟಿ ಕಟ್ಟಲಾಗಿತ್ತು. ಇದೀಗ 27 ವರ್ಷಗಳ ನಂತರ ಆ ಹಣೆಪಟ್ಟಿಯನ್ನು ತೊಡೆದು ಹಾಕಿದೆ.